ನಮ್ಮ ಸಚಿವ ಸಂಪುಟ ಸಭೆ ಮಾಡಿತು. ವಿಷಯಗಳು ಎರಡು ವಿಷಯ ಮಾತ್ರ ತೆಗೆದುಕೊಂಡಿದ್ವಿ. ಪ್ರಮುಖವಾಗಿರ್ತಕ್ಕಂಥದ್ದು ಬೆಂಗಳೂರು ಅರಮನೆ ಮೈದಾನವನ್ನು, ಆ ಅರಮನೆ ಮೈದಾನದ ಜಾಗವನ್ನು ಬಳಸಿಕೊಳ್ಳೋದಕ್ಕೆ ಹಾಗೂ ನಿಯಂತ್ರಿಸಲು ಅಧ್ಯಾದೇಶವನ್ನು, ಸುಗ್ರೀವಾಜ್ಞೆಯನ್ನು, ಆರ್ಡಿನೆನ್ಸ್ ಹೊರಡಿಸೋದ್ರ ಬಗ್ಗೆ ರಾಜ್ಯ ಸಚಿವ ಸಂಪುಟ ಇವತ್ತು ನಿರ್ಣಯ ಕೈಗೊಂಡಿದೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ 1996ರಲ್ಲಿ ಅರಮನೆ ಮೈದಾನವನ್ನು ತೆಗೆದುಕೊಳ್ಳೋದಕ್ಕೆ, ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಕಾನೂನು ಮಾಡಿ, ಆ ಕಾನೂನು ರಾಜ್ಯಪಾಲರಿಗೆ ಹೋಗಿ ರಾಜ್ಯಪಾಲರು ಗೌರವಾನ್ವಿತ ರಾಷ್ಟ್ರಪತಿಗೆ ಕಳಿಸಿ, ರಾಷ್ಟ್ರಪತಿಗಳಿಂದ ಅಂಗೀಕಾರವಾಗಿರ್ತಕ್ಕಂಥ ಕಾನೂನು. ಅದರ ಅನ್ವಯ 472 ಎಕರೆ ಭೂಮಿಯನ್ನು ಅವತ್ತು ನಾವು ಗೊತ್ತುಪಡಿಸಿದ ಹಾಗೆ ಅಂದಿನ ಮಾರುಕಟ್ಟೆ ಹಾಗೂ ಹಲವಾರು ಫ್ಯಾಕ್ಟ್ರಿಗಳನ್ನು ಪರಿಗಣಿಸಿ 11 ಕೋಟಿ ರೂಪಾಯಿಯ ಮೌಲ್ಯವನ್ನು ನಿರ್ಧರಿಸಲಾಗಿತ್ತು. ಅದಾದಮೇಲೆ ಕಾವೇರಿಯಲ್ಲಿ ಬಹುದೊಡ್ಡ ಪ್ರಮಾಣದ ನೀರು ಹರಿದಿದೆ. 1994ರಿಂದ 2025 ಅಂದರೆ 28 ವರ್ಷ ಗತಿಸಿವೆ. 28 ವರ್ಷ ಗತಿಸಿವೆ. 1996 ನಾನೇನವರು ಅವಾಗ ಕಾನೂನು ಸಚಿವರಾಗಿದ್ದರು. ದ್ಯಾಟ್ ಈಸ್ ಕಾಲ್ಡ್ ಮೈಸೂರು ಪ್ಯಾಲೇಸ್ ಅಕ್ವಿಜಿಷನ್ ಆ್ಯಂಡ್ ಟ್ರಾನ್ಸ್ಫರ್ ಆ್ಯಕ್ಟ್ 1996. The assent of the President was received on 15th day of November 1996. This was first published in the Karnataka Gazette, Extraordinary Gazette, dated the 18th day of November 1996. ಈ ಕಾನೂನು, ಇದರ ವ್ಯಾಲಿಡಿಟಿ was also questioned in High Court. ಆಸಕ್ತಿಯಿಂದ 1996ರಲ್ಲಿ ಮಾಡಿರ್ತಕ್ಕಂಥ ಈ ಕಾನೂನು, ಅಕ್ವಿಜಿಷನ್ ಆ್ಯಕ್ಟ್, ಪ್ರಶ್ನೆ ಮಾಡಿದರು. ಈಗಾಗಲೇ ಹೈಕೋರ್ಟು ಅದನ್ನು ಎತ್ತಿ ಹಿಡಿತು. ಅದೊಂದು ಡೇಟ್ ಕೊಟ್ಬಿಟ್ರಿ. ಹೈಕೋರ್ಟು ಈ ಆ್ಯಕ್ಟನ್ನು, ಅಕ್ವಿಜಿಷನ್ ಆ್ಯಕ್ಟನ್ನು
it upheld the decision of the legislature, of the government. ಅದಾದಮೇಲೆ ಕ್ವಶನ್ ಬೈ ದಿ ಆಸಕ್ತರು, ದಿ ಫ್ಯಾಮಿಲಿ, ಮಹಾರಾಜ ಫ್ಯಾಮಿಲಿ. ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಅವರು ಅಪೀಲ್ ಹೋದರು. ಒನ್ ಸೆಕೆಂಡ್, ಐ ಜಸ್ಟ್ ಗಿವ್ ಯು ದ ಡೇಟ್. ಮೂವತ್ತೊಂದು 3/1993 1997 ಈ ಅಧಿನಿಯಮದ ಸಿಂಧುತ್ವವನ್ನು ನಮ್ಮ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿತದೆ. ಆನ್ 31/3/1997 ಈ ಆದೇಶದ ವಿರುದ್ಧ ವಾರಸುದಾರರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಿವಿಲ್ ಅಪೀಲ್ 3303/97 ಅಂದರೆ 1997 ಈ ಪ್ರಕರಣವನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಇಟ್ ಈಸ್ 27 years now. It is 27 years now. ಇದಾದಮೇಲೆ ಹಲವಾರು IAS ಸರ್ಕಾರ ಹಾಕ್ತದೆ, ಅವರು ಅದಕ್ಕೆ ಇದನ್ನು ಮಾಡ್ತಾರೆ. ಮುಂದೆ ಈ TDR ವ್ಯವಸ್ಥೆ ಬಂದ ಮೇಲೆ ಆ ಜಯಮಲ್ ರಸ್ತೆ ಹಾಗೂ ಬಳ್ಳಾರಿ ರಸ್ತೆ ಇವೆರಡೂ ಉಪಯೋಗ ಮಾಡಿಕೊಂಡು ರಸ್ತೆ ಅಗಲೀಕರಣವನ್ನು ಮಾಡಬೇಕು ಅನ್ನುವಂಥ ಆ ಸಂದರ್ಭದಲ್ಲಿ ಮತ್ತೆ ಈ ಪ್ರಕರಣ ಬೇರೆ ಬೇರೆ ರೀತಿಯಿಂದ ಸುಪ್ರೀಂ ಕೋರ್ಟ್ನಲ್ಲಿ IA ಮೂಲಕ ಚರ್ಚೆ, ನಮ್ಮ ಸರ್ಕಾರದ ವಿವರಣೆ ಎಲ್ಲ ನಡೀತದೆ. ಅಂದರೆ 27 ವರ್ಷ ನಂತರ ನಾವು ಈ ವ್ಯಾಜ್ಯ ಇಷ್ಟು ಮುಂಚೂಣಿಗೆ ಬಂದಿದೆ. ಈಗ ನಾವು 11 ಕೋಟಿ ರೂಪಾಯಿ ಒಟ್ಟು ಮೌಲ್ಯವನ್ನು ಲೆಕ್ಕ ಹಾಕಿದಾಗ ಎಕರೆಕ್ಕೆ 2,30,000ವರೆಗೆ ಬರ್ತದೆ. ಎಕರೆಕ್ಕೆ 2,30,000ವರೆಗೆ ಬರ್ತದೆ. ಸ್ವಲ್ಪ ಇದು ಅಂದಾಜಿರ್ಬೋದು ಲೆಕ್ಕಾಚಾರ. ಅಪ್ರಾಕ್ಸಿಮೇಟ್ಲಿ 2,30,000 per acre. Per acre it comes to 2,30,000 ಆವಾಗ ಇನ್ 1996-97. ಅದಾದಮೇಲೆ ನಾವು ಈಗ ರಸ್ತೆ ಅಗಲೀಕರಣ ಮಾಡಬೇಕು ಅಂತೇಳಿ ಹೊಂಟಂಥ ಸಂದರ್ಭದಲ್ಲಿ ನಮ್ಮ ಹೊಸ TDR ವ್ಯವಸ್ಥೆ ಬಂದಿರುವ ಹಿನ್ನೆಲೆಯೊಳಗೆ ಸುಪ್ರೀಂ ಕೋರ್ಟ್ನೊಳಗೆ ಈ ವ್ಯಾಜ್ಯ ದೊಡ್ಡ ಪ್ರಮಾಣದಲ್ಲಿ ನಡೆದು ನಾನು ಫಾರ್ ದ ಬೆನಿಫಿಟ್ ಆಫ್ ಫ್ರೆಂಡ್ಸ್ ಐ ವಿಲ್ ಜಸ್ಟ್ ರೀಡ್ ದಿಸ್ ಸ್ಮಾಲ್ ಪ್ಯಾರಾ ವಿಚ್ ಕ್ರಿಸ್ಟಲೈಸಸ್ ಬೆಂಗಳೂರು ಅರಮನೆ ಮೈದಾನದ ಒಟ್ಟು 472 ಎಕರೆ 16 ಗುಂಟೆ ಜಾಗಕ್ಕೆ ಬೆಂಗಳೂರು ಅರಮನೆಯನ್ನು ಅರ್ಜನೆ ಮತ್ತು ವರ್ಗಾವಣೆ ಅಕ್ವಿಜಿಷನ್ ಆ್ಯಂಡ್ ಟ್ರಾನ್ಸ್ಫರ್ ಅಧಿನಿಯಮ 1996 ಖಂಡಿಕೆ 8 ಮತ್ತು 9ರಲ್ಲಿ 11 ಕೋಟಿಗಳನ್ನು ನಿಗದಿಗೊಳಿಸಲಾಗಿತ್ತು. ಆಮೇಲೆ
ನಾ ಈಗಾಗಲೇ ಹೇಳಿದೆ ನಿಮಗೆ, ಸಾಂವಿಧಾನಿಕ ಸಿಂಧುತ್ವವನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದದ. ಆಮೇಲೆ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಹಿಯರ್ ಈಸ್, ಇಷ್ಟು ವರ್ಷ ಆತಂತ ಹೇಳಿದ್ನಲ್ಲ, there is no stay order for our High Court decision. No stay order. ಈ ಬೆಂಗಳೂರು ಅರಮನೆ ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ 1996ರ ಹೈಕೋರ್ಟ್ ತೀರ್ಪಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ಯಾವುದೇ ತಡೆಯಾಜ್ಞೆ ಇರುವುದಿಲ್ಲ. ಇದು ವಾಸ್ತವಿಕ ಸ್ಥಿತಿಯನ್ನು ತೋರಿಸಿಕೊಡ್ತದೆ. ದಿನಾಂಕ 10/12/2024 ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನೊಳಗೆ ಒಂದು ನ್ಯಾಯಾಂಗ ನಿಂದನೆ ಪ್ರಕರಣ 688 ಕರ್ನಾಟಕದ ಅಧಿಕಾರಿಗಳ ಮೇಲೆ ಪ್ರಕರಣ ಬರ್ತದೆ. ಆ ಪ್ರಕರಣದೊಳಗೆ ಕರ್ನಾಟಕ ಸ್ಟ್ಯಾಂಪ್ ಕಾಯ್ದೆಯ ಸೆಕ್ಷನ್ 45(b)ಗೆ ಅದರ ಅನುಗುಣವಾಗಿ ಬೆಂಗಳೂರು ಅರಮನೆ ಮೈದಾನಕ್ಕೆ ಹೊಂದಿಕೊಂಡಿರತಕ್ಕಂಥ ಪ್ರದೇಶಗಳಿಗೆ ಚಾಲ್ತಿ ಇರತಕ್ಕಂಥ ಮಾರ್ಗಸೂಚಿ ಮೌಲ್ಯಕ್ಕೆ ಅನುಗುಣವಾಗಿ ಅಗಲೀಕರಣದ ಉದ್ದೇಶಕ್ಕಾಗಿ ಬೆಂಗಳೂರು ಅರಮನೆ ಜಾಗವನ್ನು ಮೌಲ್ಯೀಕರಿಸಿ ವರ್ಗಾವಣೆ ಮಾಡಬಹುದಾದ TDR ಅಭಿವೃದ್ಧಿ ಹಕ್ಕುಗಳು ನೀಡುವಂತೆ ನಿರ್ದೇಶಿಸಿದೆ. The Supreme Court directs to pay on market value and give TDR ಮೌಲ್ಯೀಕರಿಸಿ ವ್ಯಾಲ್ಯೂಯೇಷನ್ ಮಾಡಿ. ಆಮೇಲೆ ಒಟ್ಟು ಸ್ಥಿತಿ ಬಹಳ ಬದಲಾವಣೆ ಆಗ್ತದೆ. ಯಾಕಂದರೆ 15 ಎಕರೆ ಭೂಮಿಯನ್ನು ಈ ಉದ್ದೇಶಕ್ಕಾಗಿ ಟೋಟಲ್ 15 ಎಕರೆ 36 ಗುಂಟೆ, ಅಂದರೆ 639 ಗುಂಟೆಗಳು. ಅಂದರೆ 13,91,742 square feet. I will repeat, 13,91,742 square feet. ನಾವು ಇದೆಲ್ಲನೂ ತಗೊಂಡು ಆ ರಸ್ತೆ 2 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಿದ್ವಿ ಅಂದರೆ ಈ ವ್ಯಾಲ್ಯೂಯೇಷನ್ ಎಷ್ಟು ಮಾಡಿದರು, ಎಷ್ಟು ಸೂಚನೆಯನ್ನು ಕೊಟ್ಟರು ಅಂದರೆ, ಇಟ್ ಈಸ್ ಆಲ್ಸೋ ಅಡ್ಮಿಟೆಡ್ ದಟ್ ದ ಗ್ರಾಸ್ ವ್ಯಾಲ್ಯೂ ಈಸ್ 2,70,000 per acre. 2,70,000 per square feet, per square meter. Per square meter. I will repeat, 2,70,000 per square meter. ಅಂದರೆ ಪ್ರತಿ ಎಕರೆಗೆ ಸುಮಾರು 200 ಕೋಟಿಯಂತೆ 3,014 ಕೋಟಿ ರೂಪಾಯಿ ನಾವು TDR ಕೊಡಬೇಕಾಗಿತ್ತು. ಅಂದರೆ ಹೆಂಗೆ, ಯು ಆಲ್ ನೋ, ಈವನ್ ಟುಡೇ
litigation is pending, no stay, and this developmental work, if it is going to be of this volume by quantum 3014 crores, Karnataka will come into danger as regards development is concerned. 1 ಎಕರೆ ಭೂಮಿಗೆ 200 ಕೋಟಿ ರೂಪಾಯಿವರೆಗೆ, 200 ಕೋಟಿ ರೂಪಾಯಿ, ಎಲ್ಲಿ 2,30,000, ಎಲ್ಲಿ ಎಕರೆಗೆ 200 ಕೋಟಿ. ಇದರಿಂದ ಅಭಿವೃದ್ಧಿಗೆ ಗಂಡಾಂತರವಾಗಿರ್ತದೆ. ಆಮೇಲೆ ನಮ್ಮ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಏನು ನಿರ್ಮಾಣ. ಆನ್ ದ ಗೈಡೆನ್ಸ್, I will just tell you. However, it has determined the value as 0.4 times of the land value, that is 1,08,000 per square meter, on the premise that it is to be construed as an agricultural land. This very plea came to be raised for the modification order on 21/11/2014, and court order dated 17/5/22, it was reiterated that the TDR is required to be issued as per TDR rules, namely by adopting market value of the land. The value of the land cannot be anything less than the market value as already determined under section 45B of the Karnataka Stamp Act. At the cost of repetition, it requires to be noticed that the state government has considered the market value as per guidance value at 2,70,000 per meter fixed under Karnataka Stamp Act 1957. ಅಂದರೆ ಈ ಮೊತ್ತ ಒಂದು ಕಡೆ ಮಾರುಕಟ್ಟೆ ಮೊತ್ತ, ಒಂದು ಕಡೆ ನಮ್ಮ ಸರ್ಕಾರ ಈಗಾಗಲೇ ಅದನ್ನು ತೊಗೊಂಡಿರ್ತಕ್ಕಂಥದ್ದು, ಅದರ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿರೋದು. ವೆನ್ ದ ಡೆವಲಪ್ಮೆಂಟ್ ವರ್ಕ್ಸ್ ಆರ್ ಗೋಯಿಂಗ್ ಆನ್ with these litigations, the state of Karnataka ರಾಜ್ಯ, ಕರ್ನಾಟಕ ಸರ್ಕಾರ ಸುಮಾರು 3,014 ಕೋಟಿ ರೂಪಾಯಿ ನಮಗೆ ಬೇಕಾಗಿರ್ತಕ್ಕಂಥ 15 ಎಕರೆ 36 ಗುಂಟೆ ಭೂಮಿಗೆ ನಾವು ಕೊಡಬೇಕಾಗಿ ಬರ್ತದೆ. ಇದು ಅತ್ಯಂತ ಅವ್ಯವಹಾರಿಕನೂ ಹೌದು. ಇದು ನಾವು ಇದನ್ನೇನಾದರೂ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅಭಿವೃದ್ಧಿಯೇ ಗಂಡಾಂತರಕ್ಕೆ ಬರ್ತದೆ. ಹಾಗೂ ದಿಸ್ ಈಸ್ ನಾಟ್ ಎ ಸ್ಮಾಲ್ ಮನಿ, ಆ್ಯಂಡ್ ಕರ್ನಾಟಕ ಗೌರ್ಮೆಂಟ್ money is from all sections of the society, and we can't give to the extent of 15 acres and 36 guntas the quantum of 3,000 plus crores. ಈ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ಈ ಅರಮನೆಯ ಭೂಮಿ ಜಾಗೆಯನ್ನು ತೆಗೆದುಕೊಳ್ಳೋದು ಅಥವಾ ತೆಗೆದುಕೊಳ್ಳದೇ ಇರೋದು, ಅದನ್ನು ಯಾವುದಾದ್ರೂ ಕೆಲಸಕ್ಕೆ ಅದನ್ನ ಉಪಯೋಗಿಸ್ಕೊಳ್ಳೋದು ಅಥವಾ ಬಿಡೋದು, ಇದೆಲ್ಲ ಅಧಿಕಾರವನ್ನು ಮತ್ತೆ ಒಂದು ಅಧ್ಯಾದೇಶ ಮಾಡೋದ್ರ ಮೂಲಕ ಪಡೆಯೋದಕ್ಕೆ ಅಧ್ಯಾದೇಶವನ್ನು ಈಗ ನಾವು ಮಾಡಿದ್ದೇವೆ. ಬೆಂಗಳೂರು ಅರಮನೆ ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ 96ಕ್ಕೆ ಸಂಬಂಧಿಸಿದಂತೆ ಸಿವಿಲ್ ಅಪೀಲ್ಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರ್ತವೆ. ಇದರಿಂದಾಗಿ TDR ವಿತರಿಸಿದರೆ, ಅಕಸ್ಮಾತ್ ನಾವು ತಗೋಬೇಕು ಅಂತ TDR ವಿತರಿಸಿದ್ವಿ ಅಂತ ತಿಳ್ಕೊಳ್ರಿ,
ಸದರಿ TDRಗಳನ್ನು ಹಿಂಪಡೆಯೋದು ಸಾಧ್ಯ ಆಗೋದಿಲ್ಲ. ಇದು ಸಾಧ್ಯವಾಗದ ಪ್ರಕ್ರಿಯೆ ಆಗ್ತದೆ. ಇದರಿಂದಾಗಿ ರಾಜ್ಯದ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಆಗ್ತದೆ. ಆ ಕಾರಣಕ್ಕೆ ನಾವು TDR ಕೊಡೋದಿಲ್ಲ. ಅದನ್ನ ತಗೋಬೇಕು ಅಂತಂದರೆ, ಯಾವುದಾದ್ರೂ ಭಾಗ ತಗೋಬೇಕಂದ್ರೆ ಅದಕ್ಕೂ ಅಧಿಕಾರವನ್ನು ರಾಜ್ಯ ಸರ್ಕಾರ ಇಟ್ಕೊಂಡಿರ್ತದೆ. ಈಗ ಆ TDR ಕೊಡುವಂಥದ್ದನ್ನು ನಾವು ನಿಲುಗಡೆ ಮಾಡ್ತೀವಿ. ಇಲ್ಲ, ಸ್ವಾಧೀನ ಆಗಿದೆ ಅದು. ಬಟ್ ಅಲ್ಲಲ್ಲ, ಈಗ TDR is also one of the compensation. It is nothing that is totally different. Idu, since it is in litigation, there are a lot of complications. But right now, with this ordinance, we will also get empowered whether to take or not to take. And also, we will take our decision with the empowerment through this ordinance. ಅಂದರೆ ನೋಡಿ, ಒಂದು ಸರ್ಕಾರದ ಅಭಿವೃದ್ಧಿ ಕೆಲಸದೊಳಗೆ 2 ಲಕ್ಷದಿಂದ 200 ಕೋಟಿ ರೂಪಾಯಿಗೆ ಒಮ್ಮಿಂದೊಮ್ಮೆಲೆ ಹೆಚ್ಚಾಗಿರೋದು. ಆಮೇಲೆ ವ್ಯಾಜ್ಯದ 28 ವರ್ಷ ಆಗಿದ್ರೂ ಸಹಿತ ಈ ರೀತಿ ಸ್ಥಿತಿ ಇರೋದು. ಅದಲ್ಲದೆ ಬೆಂಗಳೂರು ಅರಮನೆ ಸ್ವಾಧೀನ ಪಡೆದ ಕಾಯ್ದೆಯ ಜಾರಿ ಸಂದರ್ಭದಲ್ಲಿನ ಪರಿಹಾರ ನಿರ್ಣಯ ಆಗಿರೋದು. ಇವು ಎಲ್ಲ ಹಿನ್ನೆಲೆಯೊಳಗೆ ಈ ಅಧ್ಯಾದೇಶದ ಮುಖಾಂತರ ಹೆಚ್ಚಿನ ಅಧಿಕಾರವನ್ನು ರಾಜ್ಯ ಸರ್ಕಾರ ಪಡೆದುಕೊಂಡಿದೆ. ಒಟ್ಟಾರೆ ರಾಜ್ಯದ ಬೊಕ್ಕಸವನ್ನು ಗಮನದಲ್ಲಿರಿಸಿಕೊಂಡು, ಯಾಕಂದರೆ ಯಾರಿಗೆ ಒಬ್ಬರಿಗೆ, ಒಂದು ಕುಟುಂಬದವ್ರಿಗೆ, ಒಂದು ಆಸಕ್ತ ವರ್ಗಕ್ಕೆ, ಒಂದು ಗುಂಪಿಗೆ the state cannot give thousands and thousands of crores of rupees. ಜೊತೆಗೆ ನಾವೇನು ರಾಜ್ಯ ಸರ್ಕಾರ ಹಿಂದೆ ಮಾಡಿರ್ತಕ್ಕಂಥ ಕಾನೂನು ಇದೆ, ಆ ಕಾನೂನಿನ ಅನ್ವಯ ಮುಂದುವರಿಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ನಾವು ಈ ಅಧ್ಯಾದೇಶವನ್ನು ಮಾಡಿದ್ದೇವೆ. ಇದರ ಜೊತೆಗೆ ನಾವು ರಾಜ್ಯಪಾಲರಿಗೆ ಮತ್ತೊಂದು ಪ್ರಸ್ತಾವನೆಯನ್ನು ಕಳಿಸಿಕೊಟ್ಟಿದ್ದೀವಿ. ಅದೇನು ಅಂದರೆ, ಈ TDR ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ ಕರ್ನಾಟಕ ಸರ್ಕಾರ ಕಾರ್ಯಕಲಾಪಗಳ ನಿರ್ವಹಣೆ ನಿಯಮಗಳ ಪ್ರಕಾರ ಯಾವುದಾದ್ರೂ ಅಧ್ಯಾದೇಶ ಅಥವಾ ಶಾಸನಗಳ ಪ್ರಸ್ತಾವನೆಗಳನ್ನು ನಾವು ಸರ್ ಈಗ TDR ಸಂಬಂಧಪಟ್ಟಿದ್ದು, ಈಗ ನೀವು ಇದು ತೆಗೆದುಕೊಂಡಿರೋ ತೀರ್ಮಾನ ಸುಪ್ರೀಂ ಕೋರ್ಟ್ ಅಂತ ಅರ್ಜಿಗೆ ಕಾಂಟ್ರಡಿಕ್ಟರಿ ಅಲ್ವಾ ಸರ್? ಅದು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಏನು ಬಾಕಿ ಇದೆ, ಕಾಂಟ್ರಡಿಕ್ಟರಿ ಆಗೋದಿಲ್ವಾ? ಕಾಂಟ್ರಡಿಕ್ಟರಿ ಅಲ್ಲ, ನಾವು ನಮ್ಮ ಸರ್ಕಾರ, ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. maybe but the decision that we have taken is in the interest of Karnataka. ಸರ್, ಈಗ TDR ಮೂಲಕ ಪರಿಹಾರ ಕೊಡಬೇಡ ಅಂತ ತೀರ್ಮಾನ. ಹಾಗಾದ್ರೆ TDR ಬದಲು ಯಾವ ರೀತಿ ಪರಿಹಾರ? ನಾವು ತಗೊಂಡಾಗ ತಗೊಳ್ಳೋದು ಬಿಡೋದಕ್ಕೆ ನಮ್ಗೆ ಅಧಿಕಾರ ಅದ. ಆ ಸಂದರ್ಭದಲ್ಲಿ ಅದಕ್ಕಾಗಿಯೇ ನಾವು ಸೂಕ್ತವಾಗಿರ್ತಕ್ಕಂಥ ನಿರ್ಣಯ ಮಾಡ್ತೀವಿ. ಈಗಂತೂ TDR ಕೊಡಬಾರ್ದು. ಎಸ್, ಏನು ಮಾಡ್ತೀರಾ ಅಂತ? That is to be decided at that point of time. That will be decided later, but today the whole decision was regarding the ordinance. I have told you the purpose of the ordinance and how it empowers. Sir, this is a and parallel what is ordinance the decision that we have made as regards TDR.
ಸರ್ ಇದು ಪ್ಯಾರಲಲ್ ಆರ್ಡಿನೆನ್ಸ್ ಆಗುತ್ತಾ? ಬೆಂಗಳೂರು ಅರಮನೆ ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮಕ್ಕೆ ಪ್ಯಾರಲಲ್ ಆರ್ಡ್ರಾ 1994ಗೆ? ಪ್ಯಾರಲಲ್ ಆರ್ಡರ್ ಅಂದರೆ ಅದು ಒಂದು ಆ್ಯಕ್ಟ್, ಅದು ಆ್ಯಕ್ಟ್ ಐತಿ. ಅದು ಹೈಕೋರ್ಟ್ನವರು ಅದನ್ನು ಊರ್ಜಿತ ಮಾಡಿದ್ದಾರೆ. ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಕೆಲವು ಪ್ರಕರಣ ದಾಖಲೆ ಮಾಡಿದ್ದಾರೆ. ಆ ಪ್ರಕರಣಗಳು ಇನ್ನೂ ಪೆಂಡಿಂಗ್ ಅದಾವು. ಯಾವುದೂ ಸ್ಟೇ ಆ ಪ್ರಕರಣದಲ್ಲಿ ಇಲ್ಲ ಸರ್. ಈಗ ಅದಕ್ಕೆ ಹೊಸದು ಅದಕ್ಕೆ ಮತ್ತೊಂದು ಅಡಿಷನಲ್ ಸರ್ ಇದು. ಐ ಥಿಂಕ್ 11 ಕೋಟಿ ಅವರು ಎಕ್ಸೆಪ್ಟ್ ಮಾಡ್ಯಾರೋ. ನಾನು ಐ ವಿಲ್ ಜಸ್ಟ್ ಚೆಕ್ ಬ್ಯಾಕ್. ಅಲ್ಲ ಡಿಸ್ಪ್ಯೂಟ್ ಇತ್ತಲ್ಲ, ಡಿಸ್ಪ್ಯೂಟ್ ಇತ್ತು. ಅಲ್ಲ ನಾಟ್ ಓನ್ಲಿ ಡಿಸ್ಪ್ಯೂಟ್ ವಿತ್ ದಿ ಗವರ್ಮೆಂಟ್, ಡಿಸ್ಪ್ಯೂಟ್ ಅಮಂಗ್ಸ್ ದೆಮ್. ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣಗಳು ಬಂದಿದ್ವಲ್ಲ. ಅಲ್ಲ ನಿನ್ನೆನೋ ಮೊನ್ನೆನೇ ಇರ್ತದೆ 21 ಅಫಿಡವಿಟ್ ಹಾಕಬೇಕು ಮತ್ತು ನಮ್ಮ ಸ್ಟ್ಯಾಂಡನ್ನು ವಿವರಿಸಬೇಕು. ಇನ್ನೊಂದು ಡಿಸೈಡ್ ಮಾಡಿ. ಅಲ್ಲ that will be decided later. Sir, one No. The last cabinet and today, sir, what circumstances did something change? There is a Supreme Court direction, and that direction was something to do with the cost and the TDR. ಅದರ ಸಲುವಾಗಿನ 1996ರ ಕಾಯ್ದೆಗೆ ಪೂರಕವಾಗಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ಇವತ್ತು ನಾವು ಮಾಡಿರೋದು. ಇಟ್ ಸ್ಟ್ರೆಂಥನ್ಸ್, ಇಟ್ ಎಂಪವರ್ಸ್ ದ ಗವರ್ಮೆಂಟ್. ಇದಿಲ್ಲ ಅವಾಗಿದ್ದಿಲ್ಲ. ಅದಕ್ಕೆ ಸರ್ ಈಗ ನೀವು TDR ಕೊಡುವುದಿಲ್ಲ ಅಂತ ಹೇಳಾದ್ರೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಕಾರಣ ಏನು ಕೊಡ್ತೀರಿ? ಈಗ 15 ಎಕರೆ ಆಗಲಿ 15 ನಿವೇಶನ ಆಗಲಿ ಅದನ್ನು ಬಿಡುವುದು ಅಥವಾ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆಗಿರುವ ಈ ಥರದ ಒಂದಿಷ್ಟು ಅನುಮಾನಗಳು ಸಾರ್ವಜನಿಕವಾಗಿ ಏನು ಪ್ರಶ್ನೆ ಮೂಡಿಸ್ತದೆ ಅಂತ ಹೇಳಿ. Without any compensation, it is very simple. TDRಗೆ ನೀವು ತಗೊಳ್ಳೋದಿಲ್ಲ ಅಂತ ಹೇಳ you can't afford to give that much of big quantum of compensation. ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೋರ್ಟ್ ಅನ್ಸರ್ಟನಿಟಿ ಅಂದ್ರೆ ಇಷ್ಟು ದೊಡ್ಡ ಕಿಮ್ಮತ್ತು. ಈಗ 15 ಎಕರೆಗೆ 3,000 ಕೋಟಿ ಕೊಡಕ್ಕಾಗದಲ್ರಪ್ಪ. ಕೊಡ್ಬೋದಾ? ಅಲ್ಲ ಕೊಡಬಾರ್ದು ಅಂತ ಸರ್ ಸುಪ್ರೀಂ ಕೋರ್ಟ್ ಮುಂದೆ ನೀವು ಯಾವ ತರ ಅದನ್ನ ಸಮರ್ಥನೆ ಮಾಡ್ಕೋತೀರಾ ಸರ್? ಕೊಡ್ಬೇಕು, ಕೊಡಿ ಅಂತ ಹೇಳಿದ್ರು, ಕೊಡಬೇಡಿ ಅಂತ ಹೇಳ್ತಿದ್ದು. ನಾವು 3,000 ಕೋಟಿ ರೂಪಾಯಿ ಕೊಟ್ಟು 15 ಎಕರೆ ಭೂಮಿ ತಗೊಳಕ್ ಸಾಧ್ಯ ಆಗತ್ತೆ. The basis is several things. ಸರ್ ಈಗ ಹಾಗಾದ್ರೆ ಬೇಸಿಸ್ ನೋಡಿ, ಇದು ಹಿಂಗದ. ನೀವು ಬೇಸಿಸ್ ಕೇಳ್ತಿರಲ್ಲ, 11 ಕೋಟಿ ರೂಪಾಯಿಗೆ ನಾವು ಆ ಪ್ರಾಪರ್ಟಿನ 1996 ಒಳಗೆ ತಗೊಂಡಿದ್ದೀವಿ. ಸರ್ ಈಗ ಅಲ್ಲ ಸರ್ 28ಕ್ಕೆ ಕೇಸ್ ಇದೆ ಸರ್. ಒಂದು ಹೇಳ್ತೀನಿ, ಒಂದು ಕೇಳಿದ್ರೆ ನೀವು ಪ್ರಶ್ನೆ, ವೆದರ್ 11 crores compensation is paid. My information is that we have paid that 11 crores then. Why did you acquire again? Why did you go into acquiring that? No, same land? this all complication has taken place because of these disputes being alive. But there is no stay. Let that also be very clear to you. ಈಗ ಸರ್ ನೀವು ಖರೀದಿ ಮಾಡಿದ ಮೇಲೆ ನಿಮ್ ಲೀಗಲ್ ಟೀಮ್ನವ್ರಿಗೆ ಇದು ಏನು ಮಾಹಿತಿ ಗೊತ್ತಿಲ್ಲ ಸರ್ ಇದು. ಅಲ್ಲ ಸರ್ ನೀವು TDR ಹೆಂಗೆ ಕ್ರಿಯೇಟ್ ಆಯ್ತು ಸರ್? TDR ಕ್ರಿಯೇಟ್ ಆಗಿದೆ ಯಾವಾಗ? ನೀವು ಯಾವಾಗ ಅಂದ್ರೆ See, those notices were given. There may be error from one or two anywhere, but that will not make anybody go free, caught free by paying this much of big quantum. ಈಗ ನೀವು 11 ಕೋಟಿ ನೀವು 11 ಕೋಟಿ ಕೊಟ್ಟು ನೀವು ಖರೀದಿ ಮಾಡಿದ ಮೇಲೆ ಮತ್ತೆ ನೀವು ಅವಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ನೀವೇ ಓನರ್ ಅಲ್ಲ. 28 ವರ್ಷದ್ದು
ಈಗ ಆರ್ಡಿನೆನ್ಸ್ ಎದಕ್ಕಾಗ್ಯದ ಏನು ಮಾಡ್ಯದ ಅನ್ನೋದನ್ನು ನಾನು ನಿಮಗೆ ಸ್ಪಷ್ಟಗೊಳಿಸಿದ್ದೀನಿ. ಸರ್ ಈಗ ಈ ಆರ್ಡಿನೆನ್ಸ್ ತಂದಿರೋದು ಅರಮನೆ ಮೈದಾನದ ಸ್ವಾಧೀನವನ್ನ ಕೈ ಬಿಡುವುದಕ್ಕ ಅಥವಾ ಅದನ್ನು ಮುಂದುವರಿಸುವುದಕ್ಕ? TDR ಕೊಡದೇ ಇರೋದಕ್ಕೆ ಅದೇ TDR ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ಆ ಪ್ರಕರಣದ ಹಿನ್ನೆಲೆಯೊಳಗೆ ಇವತ್ತು ನಾವು ಸುಗ್ರೀವಾಜ್ಞೆ ಹಾಗೂ ಹಲವಾರು ಇತರ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗ್ಯದ. I will tell you the urgency. You are asking me about the urgency. Urgency is because of the matters in Supreme Court. ಅಂದ್ರೆ ಇತ್ಯರ್ಥ ಆಗೋರಿಗೆ ಏನು ಮಾಡಲ್ಲ, ಅಂದ್ರೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥ ಆಗೋರಿಗೆ ಏನು ಮಾಡಲ್ಲ. ಸರ್, ಈಗ ಸುಪ್ರೀಂ ಕೋರ್ಟ್ TDR ಕೊಡಿ ಅಂತ ಹೇಳಿದೆ. TDR ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಆರ್ಡಿನೆನ್ಸ್ ಮಾಡಬಹುದಾ? ಯಾಕಂದ್ರೆ ಸುಪ್ರೀಂ ಕೋರ್ಟ್ TDR ಕೊಡಿ ಅಂತ ಹೇಳ್ತಾರೆ. I am empowered to make ordinance as per the constitution. No. I will not answer your question. ಸರ್, ಈ ಫಿಟ್ ಸರ್ ಸುಪ್ರೀಂ ಕೋರ್ಟ್ನವರು ಸರ್ ಈ ಒಂದು ವಿಚಾರ ಸರ್ ಈ ಒಂದು ಪ್ರಕರಣ ಈಗ ನೀವೇ ತೀರ್ಮಾನ ತಗೊಂಡ್ರಿ. ನೀವು ಆರ್ಡಿನೆನ್ಸ್ ಅನ್ನ ತಂದಿರುವುದು TDR ಅನ್ನ ಕೊಡಬಾರದು ಹೇಳುವ ಉದ್ದೇಶ. ಹೌದು. TDR ಅನ್ನ ಕೊಡುವುದು ಯಾವಾಗ ಹೇಳಿ? ನೀವು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ. ಹೌದು. ಈಗ ನೀವು ಭೂಮಿಯನ್ನ TDR ಕೊಡುವುದಿಲ್ಲ ಅಂತ ಹೇಳಿದ್ರೆ ಭೂಮಿ ಸ್ವಾಧೀನವನ್ನು ಕೈ ಬಿಡ್ತೀರಿ ಹೇಳುವಂತ ಪ್ರಶ್ನೆ ಬರ್ತದೆ. ಅಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ನಮ್ಮ ಆರ್ಡಿನೆನ್ಸ್ದಲ್ಲಿ ಇರುತ್ತಲ್ಲ, ಅದೇನಿದೆ ಅದರ ಮೇಲೆ ನಾವು ಮುಂದುವರಿತೀವಿ. ಅದೇನು ಮಾಡ್ತೀವಿ ದಟ್ ಡಿಸಿಷನ್ ವಿಲ್ ಟೇಕ್. ಮಾನಿಟರಿ ಕಾಂಪೆನ್ಸೇಷನ್ ಕೊಡಬೇಕು. ಆಮೇಲೆ ಹಿಂದೆ ಏನು ಅಕ್ವಿಸಿಷನ್ ಆಗಿ ಎಲ್ಲ ಇದಾಗಿದೆ ಅದನ್ನು ನೋಡಬೇಕು. ದೆರ್ ಆರ್ ಸೆವೆರಲ್ ಥಿಂಗ್ಸ್. Those questions which are going to be asked by anybody in the court, if you ask those questions here, it may not be possible for me to reply because ಸರ್ ನೀವು ಸುಪ್ರೀಂ ಕೋರ್ಟ್ ಅದು ಉತ್ತರ ನನ್ನ ಹತ್ರ ಈ ಸಂದರ್ಭದಲ್ಲಿಲ್ಲ. ಆದ್ರೆ ಇಷ್ಟ ಹೇಳ್ತೀನಿ, TDR ಕೊಡೋದಿಲ್ಲ. ಆಮೇಲೆ ಅಭಿವೃದ್ಧಿ ಕೆಲಸಕ್ಕೆ ನಾವು ಈ ರೀತಿ ದೊಡ್ಡ ಹಣ ಕೊಟ್ಟು ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಅನ್ಯಾಯ ಆಗಲ್ದಂಗೆ ನೋಡ್ತೀವಿ. ಮೂರನೇದ್ದು, ನ್ಯಾಯಯುತವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಆಗೋದಕ್ಕೆ ಉತ್ತಮ ವಾತಾವರಣ ಸೃಷ್ಟಿ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ದೀವಿ. ನೀವೇ ವಿಚಾರ ಮಾಡಿ, 2 ಲಕ್ಷ ಎಲ್ಲೇ, 200 ಕೋಟಿ ಎಲ್ಲೇ. ಸರ್ 27 ವರ್ಷ ಕೇಸ್ ನಡೆಸಿ ಇದು ಕಪ್ಪೆ ಬರ್ಸಿದ್ರೆ ದೊಡ್ಡ 2 lakhs has become 200 crores. ಎರಡನೇದು, ನಮ್ಮ ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೂಲ್ಸ್. ನೋ ಸುಪ್ರೀಂ ಕೋರ್ಟ್ ಕೇಸ್ ಯಾವಾಗಿದೆ ಸರ್? ನೆಕ್ಸ್ಟ್ ಡೇಟ್ ಐ ಆಮ್ ನಾಟ್ ಅವೇರ್. ಎಲ್ಲ ಈಗ ನಾನು ನಿಮ್ಮ ಇದಕ್ಕೆ ಬರ್ತೀನಿ. ಟ್ರಾನ್ಸಾಕ್ಷನ್ ಆಫ್ ಸುಪ್ರೀಂ ಕೋರ್ಟ್ನವರು ಸರ್ ಈ ಒಂದು ವಿಷಯನ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ಒಂದು ಸೆಕೆಂಡ್ ಸರ್, ನಾವು ಮುಖ್ಯಮಂತ್ರಿಗಳು ನಿರ್ಣಯ ಮಾಡಿ ಈ ಬಿಲ್ಸ್ ಕಳಿಸೋದು ಅಥವಾ ಆರ್ಡಿನೆನ್ಸ್ ಕಳಿಸೋದು ಸಂದರ್ಭ ಬಂದಾಗ, ಈಗ ಸದ್ಯದ ಏನು ನಿಯಮ ಇತ್ತು ಅಂದರೆ ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ನಲ್ಲಿ ಪಾಸ್ ಆದಮೇಲೆ ಹೋಗಬೇಕಾಗಿತ್ತು. ಮಾನ್ಯ ನಾವು ಹಿಂದಕ್ಕೆ ಒಂದು 2 ಪ್ರಕರಣಗಳೊಳಗೆ ಮುಖ್ಯಮಂತ್ರಿಗಳ ಮಂಜೂರಿ ತಗೊಂಡು ಕಳಿಸಿದ್ವಿ. ಆವಾಗ ನಮ್ಮ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಇದನ್ನು ನಿಮ್ಮ ಹಂತದೊಳಗೆ ಮಾಡೋದಾದ್ರೆ ಈಗ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ನೊಳಗೆ ಕ್ಯಾಬಿನೆಟ್ ಮುಖಾಂತರ ಬರ್ಬೇಕಂತೈತಿ. ಒಂದು ವೇಳೆ ನಿಮ್ಮ ಹಂತದಿಂದಲೂ ಬರ್ಬೋದು ಅಂತಾದ್ರೆ ನೀವು ಆ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸನ್ನು ಅಮೆಂಡ್ ಮಾಡಿಕೊಡ್ರಿ ಅಂಥೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಆ ಸಲಹೆ ಹಿನ್ನೆಲೆಯೊಳಗೆ ನಾವು ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸನ್ನು ಅಮೆಂಡ್ಮೆಂಟ್ ಮಾಡಿ ಅದನ್ನು ಪ್ರಸ್ತಾವನೆಯನ್ನು ಕಳಿಸಿದೆ. ಹೇಳ್ತೀನಿ, ಕಳಿಸ್ಬೋದು. ಭಾರತ ಸಂವಿಧಾನದ 166ನೇ ಅನುಚ್ಛೇದ 2 ಮತ್ತು 3ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯಪಾಲರು ರಾಜ್ಯದ ವ್ಯವಹಾರ ಸುಗಮ ನಿರ್ವಹಣೆಗಾಗಿ ಕರ್ನಾಟಕ ಸರ್ಕಾರ
ನಿರ್ವಹಣೆ 1997 ಈ ನಿಯಮಗಳ 2ನೇ ಅನುಸೂಚಿಯ ಐಟಮ್ ರೂಲ್ಸ್ದಲ್ಲಿ ಅದು ಈ ನಿಯಮಗಳ 2ನೇ ಅನುಸೂಚಿಯ ಐಟಮ್ ಸಂಖ್ಯೆ 22ರ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಈ ನಿಯಮಗಳ ತಿದ್ದುಪಡಿಗಳನ್ನು ಅನುಮೋದಿಸಲು ಹಾಗೂ ಮಾನ್ಯ ರಾಜ್ಯಪಾಲರು ಅನುಮೋದನೆಗೆ ಸಲ್ಲಿಸಲು ಅಧಿಕಾರ ನೀಡಲಾಗಿದೆ. ಸರ್ ಈಗ ಕೆಲವು ಬಿಲ್ಗಳು ಸರ್ 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 ಪಟೇಲ್ ಸರ್ ಸರ್ ಬಿಲ್ಗಳನ್ನು ವಾಪಸ್ ಕಳಿಸಿರೋದ್ರ ಬಗ್ಗೆ ಹೇಳಿ ಸರ್. ಮೈಕ್ರೋ ಫೈನಾನ್ಸ್ ಸರ್ ಗವರ್ನರ್ ಕೆಲ ಬಿಲ್ಗಳನ್ನು ವಾಪಸ್ ಕಳಿಸಿದಾರಲ್ಲ ಸರ್. ಮೈಕ್ರೋ ಫೈನಾನ್ಸ್ ಬಗ್ಗೆ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆನೇ ಅದರ ಬಗ್ಗೆ ತುರ್ತಾಗಿ ಸಭೆ ಕರೆದಿದ್ದಾರೆ. ವಿಶೇಷವಾದಂಥ ಕಾನೂನನ್ನು ಮಾಡೋದಕ್ಕೆ ಹಾಗೂ ಈ ರೀತಿ ಶೋಷಣೆಯ ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ, ಜನರ ಶೋಷಣೆಯನ್ನು ಆಗದ ಹಾಗೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇತರ ಸೆಂಟ್ರಲ್ ಏಜೆನ್ಸೀಸ್ ಏನಿದಾವೆ, ಫಿನಾನ್ಸಿಂಗ್ ಏಜೆನ್ಸೀಸ್, ಅವುಗಳು ಈ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಆ ನೋವು ಹಾಗೂ ಶೋಷಣೆ ಅವುಗಳ ಬಗ್ಗೆ ಎಲ್ಲ ಕಾನೂನುಗಳನ್ನು ಅವರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಮಾಡಬೇಕು ಅಂತ ಚಿಂತನೆಯಲ್ಲಿದ್ದೇವೆ. ಇನ್ನೂ ಈ ಕಾನೂನನ್ನು ಒಂದು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಮಾಡಬೇಕು ಅಂಥೇಳಿ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಮಂಡನೆ ಮಾಡ್ತೀವಿ ಹಾಗೂ ಹಲವಾರು ಇತರ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಯಾಕಂದರೆ ಕೆಲವು ಅಂಶಗಳಲ್ಲಿ ಪೊಲೀಸರಿಗೆ ಅಧಿಕಾರ ಇರ್ತದೆ, ಕೆಲವುದರಲ್ಲಿ ಇಲ್ಲ. ಹಾಂ 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 ಅದರಲ್ಲಿ ಬಲ ಇಲ್ಲ. ಸರ್ ರಾಜ್ಯಪಾಲರು ಕೆಲ ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ನಾಳೆ ಹೇಳ್ತೇನೆ ನಾನು. ಸರ್ 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 ರಾಜ್ಯಪಾಲರು ಬಿಲ್ ವಾಪಸ್ ಕಳಿಸಿರೋದ್ರ ಬಗ್ಗೆ ಸರ್. ಅವ್ರ ಬಿಲ್ಲು ಕ್ಲಾರಿಫಿಕೇಶನ್ ಕೇಳಿ ಕಳಿಸಿದ್ರೆ ಅದಕ್ಕೆ ನಾವು ಮತ್ತೇನು ಉತ್ತರ ಹೇಳಬೇಕು ಹೇಳ್ತೀವಿ. ರಾಜ್ಯಪಾಲರು ನಮಗೇನು ವಾಪಸ್ ಕಳಿಸ್ಯಾರ ಅಥವಾ ಏನು ಕ್ಲಾರಿಫಿಕೇಶನ್ ಕೇಳ್ಯಾರ, ದ್ಯಾಟ್ ಈಸ್ ಆಲ್ ಬಿಟ್ವೀನ್ ದಿ ಪಾರ್ಲಿಮೆಂಟರಿ ಅಫೇರ್ಸ್ ಆ್ಯಂಡ್ ದಿ ಗವರ್ನರ್. That's why I don't want to make any more comment at this juncture.